ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಾಂಗ್ರೆಸ್ ವ್ಯವಸ್ಥೆಗೆ ಯಾರೂ ಅನಿವಾರ್ಯವಲ್ಲ. ಡಿಕೆ ಬಣಕ್ಕೆ ನೇರ ಸಂದೇಶ ರವಾನೆ ಮಾಡಿದ್ರ ಸಿಎಂ ಆಪ್ತ ಸಚಿವ ಮಹದೇವಪ್ಪ. ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅನ್ನೋದು ನಮ್ಮ ಆಸೆಯೂ ಹೌದು ಎಂದ ರಾಜಣ್ಣ ಪುತ್ರ. ಯಾರೋ ತೆವಲಿಗೆ ತೀಟಿಗೆ ಮಾತನಾಡಿದ್ದನ್ನ ಪರಿಗಣಿಸಕ್ಕಾಗಲ್ಲ. ಯತೀಂದ್ರ ಹೇಳಿಕೆಗೆ ಮದ್ದೂರು ಶಾಸಕ ಕದಲೂರು ಉದಯ್ ತಿರುಗೇಟು. ಸಿದ್ದರಾಮಯ್ಯಗೆ ಕೊನೆಗಾಲ ಇಲ್ಲ, ನಮಗಿಂತ ಗಟ್ಟಿಯಾಗಿದ್ದಾರೆ ಅಂತ ಡಿಕೆ ಬಣದ ನಾಯಕನಿಂದ ಕೌಂಟರ್. ಐದು ವರ್ಷ ಸಿದ್ದರಾಮಯ್ಯ ಸಿಎಂ, ಸತೀಶ್ ಜಾರಕಿಹೊಳಿ ಸಿದ್ದು ಉತ್ತರಾಧಿಕಾರಿ. ಯತೀಂದ್ರರ ಎರಡೂ ಹೇಳಿಕೆಗಳ ಬಗ್ಗೆ ಹೈಕಮಾಂಡ್ಗೆ ವರದಿ. ಹೇಳಿಕೆಯ ವಿಡಿಯೋ ಸಮೇತ ಸುರ್ಜೇವಾಲಾಗೆ ರಿಪೋರ್ಟ್ ಕಳುಹಿಸಿರುವ ಕೆಪಿಸಿಸಿ. ಕರ್ನೂಲು ಬಳಿ ಬಸ್ ದುರಂತ, ಮೃತರ ಸಂಖ್ಯೆ 22ಕ್ಕೆ ಏರಿಕೆ. ಜಿಲ್ಲಾಸ್ಪತ್ರೆಗೆ ಮೃತದೇಹಗಳು ಶಿಫ್ಟ್. 19 ಜನರ ಮೃತದೇಹಗಳ ಗುರುತು ಪತ್ತೆ. ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಅಡುಗೆ ಮನೆಯಲ್ಲಿ ಸ್ನಾನಕ್ಕಾಗಿ ನೀರು ಕಾಯಿಸುವಾಗ ಬಟ್ಟೆಗೆ ತಗುಲಿದ ಬೆಂಕಿ. ಆಕಸ್ಮಿಕ ಅಗ್ನಿ ಅವಘಡದಲ್ಲಿ ಗಾಯಗೊಂಡಿದ್ದ 37 ವರ್ಷದ ಸವಿತಾ ಸಾವು. ನ್ಯಾಮತಿ ಠಾಣೆಯಲ್ಲಿ ಪ್ರಕರಣ ದಾಖಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.